ಜನವರಿ 28ಕ್ಕೆ ಮಾವು ಬೆಳೆಗಾರರ ಸಮಾವೇಶ. ಕೆಜಿಎಫ್ ತಾಲೂಕಿನ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪೂರ್ವಭಾವಿ ಸಭೆ. ಕೆಜಿಎಫ್ ತಾಲೂಕಿನ ಸಾವಿರಾರು ಮಾವು ಬೆಳೆಗಾರರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಲಾಗಿದ್ದು, ಇದೇ ತಿಂಗಳು 28ಕ್ಕೆ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ಹಾಗೂ ರೈತರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರಾದ ಅಭಿಲಾಷ್ ರೆಡ್ಡಿ ಅವರು ತಿಳಿಸಿದರು. ಕೆಜಿಎಫ್ ತಾಲೂಕಿನ ಶ್ರೀನಿವಾಸಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡುಗೂರು ಗ್ರಾಮದಲ್ಲಿ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ರೈತರೊಂದಿಗೆ ನಡೆದ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕಳೆದ 6 ತಿಂಗಳಿಂದ ಜಿಲ್ಲಾಧ್ಯಕ್ಷರಾದ ಚಿನ್ನಪ್ಪ ರೆಡ್ಡಿರವರ ಮಾರ್ಗದರ್ಶನದಂತೆ ರೈತರು ಸ್ವತಃ ತಮ್ಮದೇ ಸಂಘವನ್ನ ಮಾಡಿಕೊಂಡರೆ ಸಮಸ್ಯೆಗಳು ಪರಿಣಾಮಕಾರಿಯಾಗಿ ನಿವಾರಣೆಯಾಗುತ್ತವೆ ಎಂಬ ಸಕಾರಾತ್ಮಕ ಉದ್ದೇಶದಿಂದ ಕೆಜಿಎಫ್ ತಾಲೂಕಿನಲ್ಲಿ ಈ ಹೊಸ ಸಂಘವನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದರು. ಇನ್ನು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ಹಾಗೂ ಬೃಹತ್ ಸಮಾರಂಭವನ್ನ ಜನವರಿ 28ರಂದು ಬೆಳಗ್ಗೆ 10 ಗಂಟೆಗೆ ಕ್ಯಾಸಂಬಳ್ಳಿ ಬಳಿಯ ಕಲ್ಯಾಣ ಮಂಟಪದಲ್ಲಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಈ ಸಮಾವೇಶದಲ್ಲಿ ಸುಮಾರು 500ಕ್ಕೂ ಹೆಚ್ಚು ರೈತರು ಭಾಗವಹಿಸುವ ನಿರೀಕ್ಷೆ ಇದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಮಾವು ಬೆಳೆಗಾರರಿಗೆ ಸಹಕಾರ ನೀಡುವ ಇತರೆ ಗಣ್ಯರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುವುದು ಎಂದು ತಿಳಿಸಿದರು. ಈ ಸಭೆಯಲ್ಲಿ ಮಾವು ಬೆಳೆಗಾರರಾದ ತಿಮ್ಮಾರೆಡ್ಡಿ, ಶಂಕರಪ್ಪ, ಬಲರಾಮ ರೆಡ್ಡಿ, ನಾರಾಯಣ ರೆಡ್ಡಿ, ನರಸಿಂಹರೆಡ್ಡಿ, ಗುರುವಾರೆಡ್ಡಿ, ಗಂಗಿರೆಡ್ಡಿ, ಗೋಪಿನಾಥ್ ರೆಡ್ಡಿ, ಆಂಜಪ್ಪ, ಲಕ್ಷ್ಮಣ್ ರೆಡ್ಡಿ, ಬ್ರಹ್ಮಾನಂದ, ಸುನಿಲ್ ಸೇರಿದಂತೆ ಇತರೆ ಮಾವು ಬೆಳೆಗಾರರು ಇದ್ದರು. ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವರ್ಷ ಕೂಡ ರೈತ ಸಮಾವೇಶ ಅಂತ ಮಾಡ್ತಾ ಇದ್ರು. ಆವತ್ತೊಂದು ದಿವಸ ಕೂಡ ನಾವೆಲ್ಲ ಕೂಡ ನಮ್ಮ ಕೆಜಿಎಫ್ ತಾಲೂಕಿನಿಂದ ಒಂದು 23 ಜನ ರೈತರ ಹೋಗಿ ಅವತ್ತೊಂದು ದಿವಸ ಪಾಲ್ಗೊಂಡು ಇದು ಮಾಡ್ತಾ ಇದ್ವಿ. ಆದ ಕಾರಣ ನಾವು ಸರಿಸುಮಾರು ಒಂದು 4-5 ವರ್ಷದಿಂದ ಕೂಡ ಮಾವು ಬೆಳೆಗಾರರಲ್ಲಿ ಏನಾದರೂ ಕಷ್ಟ ಸುಖ ಇದ್ರೆ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಚಿನ್ನಪ್ಪ ರೆಡ್ಡಿ ಅವರ ಜೊತೆಗೂಡಿ ನಮ್ಮ ಕಷ್ಟ ಸುಖದಲ್ಲೇ ಕೂಡ ಅವರು ಬಂದು ನಮಗೆ ಪರಿಹಾರವನ್ನು ಕೊಡೋದ್ರಲ್ಲಿ ಮುಂದೆ ನಿಲ್ತಾ ಇದ್ರು. ಅದಕ್ಕೋಸ್ಕರ ಕೂಡ ಅವರು ಸುಮಾರು ಒಂದು 6 ತಿಂಗಳಿಂದ ಕೂಡ ನಮ್ಗೆ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ ನಿಮ್ದು ಕೂಡ ಒಂದು ಸಂಘ ಮಾಡ್ಕೊಂಡ್ರೆ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ಮತ್ತೆ ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಕೋಲಾರ ಜಿಲ್ಲೆಯಲ್ಲಿ ಬಂದ್ಬಿಟ್ಟು ನಮಗೆ ಶ್ರೀನಿವಾಸಪುರ ಮೊಟ್ಟ ಮೊದಲಾಗಿ ನಮಗೆ ಮಾವು ಅಂತ ಇದೆ. ಅದ್ರ ಜೊತೆಗೆ ನಮಗೆ ಕೆಜಿಎಫ್ ಇದೆ ಮತ್ತೆ ಮುಳಬಾಗಿಲು ಇದೆ. ಮುಳಬಾಗಿಲು ಬಿಟ್ಟ ಮೇಲೆ ನಮಗೆ ಕೆಜಿಎಫ್ ತಾಲೂಕು ಬಂದ್ಬಿಟ್ಟು ನಮ್ಮ ಜಿಲ್ಲೆಯಲ್ಲೇ ಕೂಡ 3ನೇ ಸ್ಥಾನದಲ್ಲಿದೆ. ಅದೇ ರೀತಿ ಕೂಡ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಕೂಡ ಸರಿಸುಮಾರು ಒಂದು 5,000 to 6,000 ಹೆಕ್ಟೇರ್ ಅಷ್ಟು ನಮಗೆ ಒಂದು ಮಾವು ಬೆಳೆ ಬೆಳೀತಾ ಇದ್ದಾರೆ. ಸಹಸ್ರಾರು ಕೊಟ್ಟು ಸರಿಸುಮಾರು ಅಂದ್ರೆ ಕೂಡ ಒಂದು 3,000ದಿಂದ ಕೂಡ ಒಂದು 4,000 ಜನ ನಮ್ಮ ರೈತರು ಇದನ್ನ ಜೀವನೋಪಾಯವಾಗಿ ಇದನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ. ಆದ ಕಾರಣ ಕೂಡ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ನಮ್ಮ ಕರಡುಗೂರು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಂಘದ ಮತ್ತೆ ಯಾವ ರೀತಿ ಮುಂದೆ ಬರೆಸಬೇಕಂತ ಹೇಳಿ ಇವತ್ತಿನ ದಿವಸ ನಿರ್ಧಾರ ಮಾಡಿದ್ದೀವಿ. ಇದು ಕಾರ್ಯಾಗಾರ ಬಂದ್ಬಿಟ್ಟು ನಮಗೆ ಜಿಲ್ಲಾ ಮಟ್ಟದಲ್ಲಿ ಶ್ರೀನಿವಾಸಪುರದಲ್ಲಿ ಬಂದ್ಬಿಟ್ಟು ಜನವರಿ 19ನೇ ತಾರೀಕು ಇರುತ್ತೆ. ನಮಗೆ ಇಲ್ಲಿ ಕೆಜಿಎಫ್ ತಾಲೂಕು ಮಟ್ಟದಲ್ಲಿ ಒಂದು ಸಂಘದ ಉದ್ಘಾಟನೆಯನ್ನು ಮತ್ತು ಅದರ ಜೊತೆಗೆ ರೈತ ಸಮಾವೇಶ ಮತ್ತು ಕಾರ್ಯಾಗಾರ ಕೂಡ ನಾವೆಲ್ಲ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಇವತ್ತಿನ ದಿವಸ ನಮ್ಮ ಹಿರಿಯರು ಎಲ್ಲ ಸೇರಿ ಕೂಡ ನಾವೆಲ್ಲ ರೈತಾಪಿ ವರ್ಗದವರು ಕೂಡ ಸೇರ್ಕೊಂಡು ಇವತ್ತಿನ ದಿವಸ ನಾವು ಒಂದು 28ನೇ ತಾರೀಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. 28ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಮ್ಮ ಕಾರ್ಯಾಗಾರ ಪ್ರಾರಂಭ ಆಗುತ್ತೆ. ಅದ್ರ ಜೊತೆಗೆ ಉದ್ಘಾಟನೆ ಕೂಡ ಇರುತ್ತೆ. ಎಷ್ಟು ಜನ ಸರಿ ಸುಮಾರು ಒಂದು 500 to 600 ರೈತರು ಸೇರಬೇಕು ಅಂತೇಳಿ ನಾವು ಇವತ್ತಿನ ನಿರ್ಧಾರ ಮಾಡಿದ್ದೀವಿ. ಅದಕ್ಕಿಂತ ಮೇಲ್ಪಟ್ಟು ಸೇರ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಹಾಗೆ ನಮಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತೆ ಯಾರು ನಮಗೆ ಸಹಸ್ರ ಸಂಖ್ಯೆಯಲ್ಲಿ ಯಾರೇ ಆಗಿರ್ಬೋದು ನಮಗೆ ರೈತರಿಗೆ ಸಪೋರ್ಟ್ ಮಾಡ್ತಾರೆ ನೋಡಿ, ಯಾರು ಸಹಾಯ ಮಾಡ್ತಾರೋ ಅವರೆಲ್ಲ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಪ್ಯೂರ್ಲಿ ಬಂದು ನಮಗೆ ಯಾರ್ಯಾರು ಅಂದ್ರೆ ಮಾವು ಬೆಳೆಯನ್ನು ಯಾರ್ಯಾರು ಅವಲಂಬಿತರಾಗಿದ್ದಾರೆ ಅವ್ರು ಮಾತ್ರ ನಾವು ಇದಕ್ಕೆ ಒಂದು ಮೊಟ್ಟ ಮೊದಲೇ ಹೆಜ್ಜೆಯಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದು ಉದ್ದೇಶ ಬಂದ್ಬಿಟ್ಟು ಯಾರ್ಯಾರು ನಮ್ಮ ರೈತರು ಇದು ಬಹುತೇಕವಾಗಿ ಕೂಡ ಮಾವು ಬೆಳೆಯನ್ನು ಅವಲಂಬಿತರಾಗಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ನಮಗೆ ಸರ್ಕಾರದಿಂದ ಆಗಿರ್ಬೋದು ಮತ್ತೆ ಅವರು ಏನೇನು ಕಷ್ಟ ಇದ್ದಾರೆ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಮಾರ್ಗದರ್ಶನ ನೀಡಬೇಕಂತೇಳಿ ಇವತ್ತಿನ ದಿವಸ ನಾವು ಕಾರ್ಯಾಗಾರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಕಳೆದ ವರ್ಷ ಕೂಡ ಸರಿಸುಮಾರು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಶ್ರೀನಿವಾಸಪುರ ಅಂತ ಮಾವು ಅಂತ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ಟ ಮೇಲೆ ಬೇರೆ ತಾಲೂಕಲ್ಲಿ ಇದ್ರೆ ಕೂಡ ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಕೂಡ ನಾವು ಕಳೆದ ವರ್ಷ ಕೂಡ ತುಂಬಾ ಕಷ್ಟಪಟ್ಟು ಏನಂತ ಹೇಳಿದ್ರೆ ಬೆಂಬಲ ಬೆಲೆ ಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ನಾವು ಕೂಡ ತುಂಬಾ ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸಿದ್ವಿ. ಆದ್ರೂ ಕೂಡ ನಮಗೆ ಕಷ್ಟಪಟ್ಟಿದ್ದು ನಾವು ಫಲ ಸಿಕ್ಕಿದ್ದು ಬೇರೆಯವ್ರಿಗೆ ಅಂತ ಹೇಳಿ ಆ ರೀತಿ ಆಯ್ತು. ಅದಕ್ಕೋಸ್ಕರ ನಮ್ಮ ಚಿನ್ನಪ್ಪ ರೆಡ್ಡಿ ಅವರು ಏನು ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಅವರು ಈ ರೀತಿಯಾಗಿ ನಮಗೆ ಸಹಕಾರ ಕೊಟ್ಟು ನೀವು ಕೂಡ ಒಂದು ಸಂಘಟನೆ ಮಾಡ್ಕೊಳ್ಳಿ, ನಿಮಗೂ ಕೂಡ ಮುಂದಿನ ದಿವಸಗಳಲ್ಲಿ ಏನೇ ನಿಮಗೆ ಕಷ್ಟ ಇದ್ರು ಕೂಡ ನಾವು ಮುಂದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವೆಲ್ಲ ಸೇರ್ಕೊಂಡು ಇವತ್ತು ಒಂದು ಮೊಟ್ಟ ಮೊದಲ ಹೆಜ್ಜೆಯನ್ನು ಇಡೋದಕ್ಕೆ ನಾವು ಇವತ್ತು ಪ್ಲಾನ್ ಮಾಡಿದ್ವಿ. ಸರ್ಕಾರದಿಂದ ಬರುವಂತಹ ಪರಿಹಾರ ಅಂತ ಹೇಳಿದ್ರೆ ನೋಡಿ ₹4 ಅಂತ ಹೇಳಿ ಅವರು ಕಳೆದ ಬಾರಿ ಸುಮಾರು ರೈತರು ತುಂಬಾ ನೊಂದ್ರು. ಏನು ಬರೀ ₹2, ₹3 ಅಂತ ಹೇಳಿ ಕೂಡ ಬೇಕಾಬಿಟ್ಟೆ ನಿಮ್ಗೆ ಗೊತ್ತಿರುತ್ತೆ. ರಸ್ತೆ ಪಕ್ಕದಲ್ಲಿ ಕೂಡ ಸುರಿದು ಬಿಟ್ಟು ತುಂಬಾ ಒಂದು ಅನಾನುಕೂಲ ಆಯ್ತು ರೈತರಿಗೆ. ಆದ್ರೂ ಕೂಡ ನೋಡಿ ನಾವು ಫೋನ್ ಮಾಡಿ ಕೇಳಿದಂತ ನೋಡಿ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಸುಮಾರು ಅಂದ್ರೆ ಕೂಡ ಒಂದು 2,000 ಜನ 3,000 ಜನ ರೈತರಿದ್ದಾರೆ ಏನು ಮಾವನ್ನ ಅವಲಂಬಿತರಾಕೊಂಡು. ಅದಕ್ಕೋಸ್ಕರ ನಮಗೆ ಏನು APMC ಇದೆ ಅಲ್ವಾ, ಆ APMCಯಲ್ಲಿ ನಮಗೂ ಒಂದು
ಒಂದು ಏನಂತ ಹೇಳಿದ್ರೆ ನಮ್ಮ APMC ಯಾವ ರೀತಿ ಇದೆ ಅದು ಸಬ್ ಬ್ರಾಂಚ್ ಮಾಡಿ ನಮಗೆ ಉಪಘಟಕ ಮಾಡ್ಕೊಂಡು ನಮಗೂ ಇಲ್ಲಿ ಖರೀದಿ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶ್ರೀನಿವಾಸಪುರ ಹೋಗ್ಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ಮತ್ತೆ ಮುಳಬಾಗಿಲು ಹೇಳಿದ್ರು. ಅದೆರಡೂ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ಲಿಲ್ಲ. ಅದಕ್ಕೋಸ್ಕರ ಈ ರೀತಿ ಆಗ್ಬಾರ್ದು ಅಂತೇಳಿ ಅವತ್ತಿನ ದಿವಸ ನಾವು ಒಂದು ಹೋರಾಟ ಮಾಡೋದಕ್ಕೆ ಕೂಡ ನಾವು ಪ್ರೇರೇಪಣೆ ಕೊಟ್ಟರೆ ಅವತ್ತು ಮಾಡಿದಕ್ಕೋಸ್ಕರ. ಆದ್ರೆ ಅದು ಫಲ ಸಿಗ್ಲಿಲ್ಲ. ಅದು ಲಾಸ್ಟ್ ಇಯರ್ ಬಂದ್ಬಿಟ್ಟು ಸ್ವಲ್ಪ ಜನ ಏನ್ ಮಾಡಿದ್ರೆ ರೈತರು ಕೂಡ ಮುಳಬಾಗಿಲಿಗೆ ಮತ್ತೆ ಶ್ರೀನಿವಾಸಪುರಕ್ಕೆ ಹೋಗ್ತಾ ಇಲ್ಲ. ಮುಳಬಾಗಿಲು ಮಾತ್ರ ಒಂದು ಅಷ್ಟು ಸ್ವಲ್ಪ ರೈತರು ಹಾಕೊಂಡು ಸ್ವಲ್ಪ ಉಪಯೋಗ ಆಯ್ತು. ಆದ್ರೂ ಕೂಡ ನಮ್ಗೆ 99% ರೈತರಿಗೆ ಉಪಯೋಗ ಆಗ್ಲಿಲ್ಲ. ಇದೆ ಗೊತ್ತಾ, ನಮ್ಮಲ್ಲಿ ಬಂದ್ಬಿಟ್ಟು ಇನ್ಶೂರೆನ್ಸ್ ಅಂತೇಳಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅವರು ಪ್ರಧಾನಮಂತ್ರಿ ಮೋದಿಜಿ ಅವರು ಸರಿಸುಮಾರು 10 ವರ್ಷ ಮುಂಚೆನೆ ಮಾಡಿದ್ರು. ಏನಂತ WBCS ಅಂತ ಹೇಳಿ ನಮಗೆ ಹವಾಮಾನ ವೈಪರೀತ್ಯದಿಂದಾಗಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ಮ ರೈತರಿಗೆ ನಾವು ಇರ್ತೀವಿ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿದ್ರು. ಅದು ಏನಾಯ್ತು ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಾಗಾರ ಮಾಡ್ತಾರೆ. ಅದು ಬಿಟ್ಟು ನಮ್ಮ ಸ್ಥಳೀಯ ಮಟ್ಟದಲ್ಲಿ KGF ತಾಲೂಕಲ್ಲಿ ಏನೇನಿದ್ದಾರೆ ನಮ್ಮ ತೋಟಗಾರಿಕೆ ಆಗಿರ್ಬೋದು ಮತ್ತೆ ಕೃಷಿ ಆಗಿರ್ಬೋದು ಯಾರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರ ಪರವಾಗಿ ನಾವು ಮಾಡಬೇಕು, ಏನೋ ನಮ್ಮಿಂದ ಆಗ್ಬೇಕು ಅಂತೇಳಿ ಇವತ್ತಿನ ದಿವಸ ನಾವು ಇದು ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದೀವಿ. ಮಾವು ಅಂತ ಹೇಳಿದ್ರೆ ನಮ್ಗೆ ಜಿಲ್ಲಾ ಮಟ್ಟದಲ್ಲಿ ಶ್ರೀನಿವಾಸಪುರ ಅಷ್ಟೇ ಗೊತ್ತಿರೋದು. ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಸರಿಸುಮಾರು ತೋಟಗಾರಿಕೆ ಆಗಿರ್ಬೋದು ಕೃಷಿ ಆಗಿರ್ಬೋದು ಯಾರು ಕೂಡ ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ. ಇನ್ಶೂರೆನ್ಸ್ ಆಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಮಾವುಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಂತಹ ಮಾಹಿತಿ ನಮ್ಗೆ ಸರಿಯಾಗಿ ರೈತರು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನು ಬಿಟ್ಟಿನಲ್ಲಿ ನಾವು ರೈತರ ಜೊತೆಗೂಡಿ ಇವತ್ತಿನ ದಿವಸ ಏನೋ ನಿರ್ಧಾರ ಅಂತ ಹೇಳಿದ್ರೆ ಯಾವ್ದು ಕಟ್ಟೆ ಕಡೆಯಂತಹ ಯಾರು ಮಾವು ರೈತರು ಇರ್ಬೋದು ಅವ್ರಿಗೆ ಏನೇ ಅನ್ಯಾಯ ಆಗ್ಲಿ ಕೂಡ ಅವತ್ತಿನ ದಿವಸ ನಾವು ಅಲ್ಲಿ ಇದ್ದುಕೊಂಡು ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ಅವಿಭಜಿತ ಬಂಗಾರಪೇಟೆ ತಾಲೂಕು ಮತ್ತು KGF ತಾಲೂಕು ಒಟ್ಟುಗೂಡದ ಮೇಲೆ ಅವತ್ತು ದಿವಸ ಇರ್ಬೋದು ನಮ್ಗೆ ರೈತರು ಅಂತೇಳಿ ಸ್ವಲ್ಪ ಜನ ಬಂಗಾರಪೇಟೆಯಲ್ಲಿ ಒಂದು ರೈತ ಸಮಾವೇಶ ಆಗಿರ್ಬೋದು ಆ ರೀತಿ ಮಾಡ್ತಾ ಇದ್ರು. ನಮ್ಗೆ ಯಾವತ್ತು ವಿಭಜಿತ ಆಯ್ತು ಡಿವೈಡ್ ಆಯ್ತು ಅವತ್ತಿಂದ ಕೂಡ ನೋಡಿ ನಿಮ್ಗೆ KGF ತಾಲೂಕಲ್ಲಿ ರೈತರು ಯಾರಿಗೂ ಗೊತ್ತಿಲ್ಲ. ಇದ್ರೆ ಕೂಡ ಅವ್ರು ಯಾರೇ ಅಧಿಕಾರಿಗಾಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಯಾರಿಗೂ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಮೊಟ್ಟ ಮೊದಲೇ ಬಾರಿಗೆ ಇವತ್ತು ರೈತ ಸಮಾವೇಶ ಮಾಡಬೇಕು, ಇನ್ನು ಮಾವು ಬೆಳೆಗಾರರಲ್ಲಿ ಮೊಟ್ಟ ಮೊದಲೇ ಬಾರಿಗೆ ರೈತ ಸಮಾವೇಶ ಮಾಡ್ಬೇಕಂತ ಹೇಳಿ ಆ ಸಮಾವೇಶ ಮಾಡಿದ್ರೆ ಆಗ್ಲಾದ್ರೂ ಗೊತ್ತಾಗುತ್ತಲ್ವ ಅವ್ರಿಗೆ ಏನಂತ ಈ ರೀತಿ ರೈತ ಇದ್ದಾರೆ ನಮ್ಮಲ್ಲಿ ಕೂಡ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ. ನಾನು ಯಾರೇ ಒಬ್ರು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ. ಯಾರ್ಯಾರು ನಮ್ಮ ರೈತರು ಅನ್ಯಾಯದಲ್ಲಿದ್ದಾರೋ ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತಿನ ದಿವಸ ನಾವು ಒಂದು ತೀರ್ಮಾನ ಮಾಡ್ತಾ ಇದೀವಿ. ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮಗೆ ಚಿನ್ನಪ್ರೆಡ್ಡಿ ಇದ್ದಾರೆ, ಅವ್ರ ಜೊತೆಗೂಡಿ ನಾವು ನಾಳೆ ನಿರ್ಧಾರ ಮಾಡಿಕೊಂಡು ಸೋಮವಾರ ನಿಮಗೆ ಪತ್ರಿಕಾಗೋಷ್ಠಿ ಮೂಲಕ ನಾವು ತಿಳಿಸ್ತೀವಿ. ಮತ್ತೆ ಮುಂದಿನ ಕಾರ್ಯಾಗಾರ ಯಾವ ರೀತಿ ಇರುತ್ತೆ ಅಂತೇಳಿ ನಿಮ್ಗೆ ಮಾಹಿತಿ ಕೊಡ್ತೀವಿ. ಮತ್ತೆ ನಿಮ್ಮ ಸಹಕಾರ ಕೂಡ ನಮಗೆ ಆ ಕಾರ್ಯಕ್ರಮಕ್ಕೆ ಬೇಕು ಅಂತೇಳಿ ಇವತ್ತು ದಿವಸ ನಿಮ್ಮಲ್ಲಿ ಕೂಡ ನಾವು ಕೋರಿಕೆ ಮಾಡ್ತಾ ಇದ್ದೀವಿ. ನಾವು ಕ್ಯಾಸಂಬಳ್ಳಿ ಪಕ್ಕದಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ರ ಒಂದು ಬಸವನಗುಡಿ ಹತ್ರ ಸಾಯಿಬಾಬಾ ದೇವಸ್ಥಾನ ಹತ್ರ ಒಂದು ಚೌಟ್ರಿ ಇದೆ. ಅಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಬಹುತೇಕವಾಗಿ ಕೂಡ ಅಲ್ಲೇ ನಿಗದಿ ಆಗುತ್ತೆ. ಮೋಸ್ಟ್ಲಿ ನಮಗೆ 28ನೇ ತಾರೀಕು ಬೆಳಗ್ಗೆ 10 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 1 ಗಂಟೆ ಒಳಗಡೆ ನಮಗೆ ಕಾರ್ಯಕ್ರಮ ಮುಗಿಯುತ್ತೆ. ಸರಿಸುಮಾರು 500ರಿಂದ 600 ರೈತರು ಸೇರ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಅಂತೇಳಿ ಮೇ 1ನೇ ತಾರೀಕು ಅಂತ ಹೇಳಿದ್ರೆ ಮೇ 2ನೇ ತಾರೀಕು ಹೋದ್ರೆ ಕೂಡ ವಿಮಾ ಕಟ್ಟೋದಕ್ಕೆ ಚಾನ್ಸ್ ಕೊಡಲ್ಲ. ಆದ್ರೆ ನಾವು ಕೂಡ ಸುಮಾರು ಸತಿ ಪ್ರತಿಭಟನೆ ಮಾಡಿ ಎಲ್ಲ ಜಿಲ್ಲಾಧಿಕಾರಿ ಕೂಡ ಮಾಹಿತಿ ತಿಳಿಸ್ತಾ ಇದ್ವಿ. ಅವರು ಏನ್ ಹೇಳ್ತಾ ಹೇಳಿದ್ರೆ ಒಂದು ಸರಿಸುಮಾರು ನಿಗದಿ ಮಾಡ್ತೀವಿ, ನಿಮಗೆ 3 ಮಂತ್ಸ್ ಒಳಗಡೆ ಮಾಡ್ತೀವಿ ಅಂತೇಳಿ ನಮ್ಗೊಂದು ಆಶ್ವಾಸನೆ ಕೊಟ್ಟರು. ಆದ್ರೂ ಕೂಡ ನೋಡಿ ಈ ವರ್ಷ ಕೂಡ ಸರಿಸುಮಾರು ಅಂದ್ರೆ ಮೇ 30 ನಮ್ಮ ಟರ್ಮ್ ಕಂಪ್ಲೀಟ್ ಆಗುತ್ತೆ. ಆದ್ರೂ ಕೂಡ 7 ತಿಂಗಳಾಯ್ತು ಕರೆಕ್ಟ್ ಆಗಿ. ಡಿಸೆಂಬರ್ ಆದ್ರೂ ಕೂಡ ಅದು ಒಂದೇ ₹1 ಕೂಡ ನಮ್ಮ ಸರ್ಕಾರ ವತಿಯಿಂದ ಆಗಿರ್ಬೋದು ಮತ್ತೆ ವಿಮಾ ಕಂಪನಿಯಿಂದ ಆಗಿರ್ಬೋದು ₹1 ಕೂಡ ಪರಿಹಾರ ನೀಡಲಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ನಮ್ಮ ಸ್ಥಳೀಯ ಮಟ್ಟದಲ್ಲಿ ರೈತರೆಲ್ಲ ಸೇರ್ಕೊಂಡು ಅದಕ್ಕೋಸ್ಕರ ಈ ರೀತಿ ಪರಿಹಾರ ಪ್ರಾಬ್ಲಮ್ಸ್ ಆಗುತ್ತೆ, ಇದನ್ನ ಮೆಟ್ ನಿಲ್ಬೇಕಂತ ಹೇಳಿದ್ರೆ ನಾವು ಒಂದು ಸಂಘಟನೆ ಮಾಡ್ಬೇಕಂತೇಳಿ ಆ ಉದ್ದೇಶದಿಂದ ನಾವೆಲ್ಲ ಸೇರ್ಕೊಂಡು ಆವಾಗಲೂ ಕೂಡ ನಮ್ಮ ರೈತರು ಏನ್ ನಮಗೆ ಸಪೋರ್ಟ್ ಮಾಡಿಕೊಂಡು ಸುಮಾರು 50 ಜನ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಆದ್ರೆ ನಮ್ಮ ತೋಟಗಾರಿಕೆ ಅಧಿಕಾರಿ ಇದಾರಲ್ವಾ ಅವ್ರ ಹತ್ರ ಭೇಟಿ ಮಾಡಿಕೊಂಡು ಅದ್ರ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರು ನಮ್ಮ ನಿರ್ದೇಶಕರು ಇದಾರಲ್ವಾ ಲಾಲ್ಬಾಗ್ ಅಲ್ಲಿ ಹೋಗಿ ಮಾಹಿತಿ ಕೊಡ್ತೀವಿ. ನಾವು ಮಾಹಿತಿ ಎಲ್ಲ ನಾವು ಸರಿಯಾಗಿ ಹೇಳಿದ್ರು. ಏನಂತ ಹೇಳಿದ್ರೆ ನಾವು ನೋಡಿ ನಿಮಗೆ ದಿನಾಂಕ 20 ಅಂದ್ರೆ ಡಿಸೆಂಬರ್ 20ನೇ ತಾರೀಕು ನಿಮಗೆ ಟೈಮ್ ಕೊಡ್ತಾರೆ ಅಂತ ಹೇಳಿದ್ರು. ಆದ್ರೆ ಅವರು 15ನೇ ತಾರೀಕು ಹೇಳಿದ್ರು. 14ನೇ ತಾರೀಕೆ ನಮ್ಮ KGF ತಾಲೂಕು ಏನಿದೆ ವಿತಿನ್ 0.1% ಪ್ರಾಬ್ಲಮ್ ಇಲ್ಲದ್ರೆ ಎಲ್ಲರಿಗೂ ಅದು ನಮ್ಗೆ ಏನೇನು ವಿಮಾ ಮೊತ್ತ ಇರುತ್ತೆ ಆ ಪರಿಹಾರ ಎಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ. ಅದೇ ನಮಗೆ ಒಂದು ಉದಾಹರಣೆ ಏನ್ ಗೊತ್ತಾ, ನಾವೆಲ್ಲ ರೈತರೆಲ್ಲ ಒಟ್ಟಾಗಿದ್ರೆ ಏನು ಅಧಿಕಾರಿಗಳಾಗಿರ್ಬೋದು ವಿಮಾ ಕಂಪನಿ ಆಗಿರ್ಬೋದು ಯಾರೇ ಆಗಿರ್ಲಿ ಕೂಡ ನಮ್ಗೆ ಯಾವತ್ತು ನಮ್ಗೆ ಅನ್ಯಾಯ ಆಗಲ್ಲ, ನ್ಯಾಯ ಸಿಗುತ್ತೆ. ಅದೇ ನಾವು ಒಂದು ಪ್ರೇರೇಪಣೆ ನಮಗಾಗಿದ್ದು. ಆದ ಕಾರಣ ಏನ್ ಡಿಸೆಂಬರ್ 15 ಅಂತ ಹೇಳಿದ್ರೆ 14ನೇ ತಾರೀಕಿಗೆ ಎಲ್ಲರಿಗೂ ಅಟ್ಟೆ ಯೂನಿಫಾರ್ಮಿಟಿ ಸಮತೋಲನವಾಗಿ ಎಲ್ಲರಿಗೂ ಕೂಡ ಅವತ್ತು ನಮ್ಮ ಏನು ವಿಮಾ ಮೊತ್ತ ಇದೆ ಕರೆಕ್ಟಾಗಿ ಅವತ್ತು ನಿಗದಿಯಾಗಿದೆ. ಅದೆಲ್ಲ ಕೂಡ ನಮ್ಮ ರೈತರ ಖಾತೆಗೆ ಅವತ್ತು ಪರಿಹಾರವನ್ನು ವಿತರಿಸಿದ್ರು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಇತ್ತು ಅವತ್ತು, ಮತ್ತೆ ನಮ್ಮ ರೈತರ ಸಪೋರ್ಟ್ ಇತ್ತು. ಯಾವತ್ತೂ ಕೂಡ ನಾನು ಒಂದೇ ಒಂದು ಮಾತು ಕೇಳ್ಕೊಳ್ತಾ ಇರೋದು, ಈ KGF ತಾಲೂಕಿನಲ್ಲಿರುವಂತಹ ಯಾರೇ ಮಾವು ರೈತರಾಗಿರ್ಬೋದು ನಮಗೆ ಏನೇ ಆಗ್ಲಿ ಕಷ್ಟ ಆಗ್ಲಿ ಮತ್ತೆ ಸುಖ ಆಗ್ಲಿ ಯಾವತ್ತೂ ಕೂಡ ಅವ್ರ ಜೊತೆ ಇರ್ತೀವಿ. ಮತ್ತೆ ನಿಮ್ಮ ಪತ್ರಿಕಾ ಮಿತ್ರರು ಕೂಡ ಅಷ್ಟೇ ಆಗಿರ್ಬೋದು, ನೀವು ಕೂಡ ರೈತರ ಮಕ್ಕಳೇ. ಅದಕ್ಕೋಸ್ಕರ ನಾವು ಸೇರ್ಕೊಂಡು ಏನೋ ಒಂದು KGF ತಾಲೂಕಲ್ಲಿ ಒಂದು ಉತ್ತಮವಾದಂತಹ ಒಂದು ರೈತರಿಗೆ ಒಂದು ನ್ಯಾಯ ಕೊಡಿಸುವಲ್ಲಿ ಒಂದು ಪಾತ್ರ ಇರಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಒಂದು ವಿಶೇಷವಾದಂತಹ ಒಂದು ಮನವಿ ಕೇಳ್ತಾ ಇದ್ದೀವಿ. ₹1 ಕೊಟ್ಟು ತೆಗೆದುಕೊಂಡು ಕೊಟ್ರು.
ಅದರಿಂದ ಆಂಧ್ರದಲ್ಲಿ ಪಕ್ಕದಲ್ಲಿರೋ ರೈತರಿಗೆ ತುಂಬ ಅನುಕೂಲ ಆಯಿತು. ನಮ್ಮ ಸರ್ಕಾರದವರು ಒಂದೇ ಒಂದು ಪೈಸಾ ಸ್ಯಾಂಕ್ಷನ್ ಮಾಡಿಲ್ಲ. ಅಲ್ಲಿ ತಂದು ನಾವು ಇಲ್ಲಿ ಮಾಡಿರೋದ್ರಿಂದ ಕೆಲವೊಂದು ರೈತರಿಗೆ 3 ಪಟ್ಟು ಜಾಸ್ತಿ ದುಡ್ಡು ಕಳಿಸಿದವರು ಇದ್ದಾರೆ. ಆ ಥರ ನಾವು ಮಾಡಬೇಕಂದ್ರೆ ನಾವು ಸಂಘ ಮಾಡಬೇಕು. ಅದಕ್ಕಾಗಿ ನಾವು 28ನೇ ತಾರೀಕು ಸೇರ್ತಾ ಇದ್ದೀವಿ. ಅದ್ರ ಬಗ್ಗೆ ಇನ್ನೂ ವಿಶೇಷವಾಗಿ ಮಾತಾಡೋದಿದೆ, ಆವತ್ತು ಎಲ್ಲ ತಿಳಿಸ್ತೀವಿ. ಕಟ್ಟಿದ್ವಿ, ಅದು ಪರಿಹಾರ ಸಿಕ್ಕಿರಲಿಲ್ಲ. ಈಗ ನಿಮ್ಮ ಪತ್ರಕರ್ತರ ಒಂದು ಬೆಂಬಲ ಮತ್ತು ನಮ್ಮ ಸರ್ಕಾರದ ಅಲ್ಲಿ ನಾವು ಹೋಗಿ ಅಲ್ಲಿ ನಮ್ಮ ಇಲಾಖೆಯವರ ಸಹಕಾರದಲ್ಲಿ ಆ ಹಣ ಎಲ್ಲರಿಗೂ ಯಾರ್ಯಾರು ಇನ್ಶೂರೆನ್ಸ್ ಕಟ್ಟಿದ್ರೋ ಅವ್ರಿಗೆಲ್ಲ 80% ಅವ್ರಿಗೆಲ್ಲ ಹಣ ಬಂತು. ಅದು ನಾವು ಗ್ರೂಪಾಗಿ ಇರೋದ್ರಿಂದನೇ ಅದು ಬಂದಿದ್ದು. ಅದರಲ್ಲೂ ನಿಮ್ಮದು ಪಾತ್ರ ತುಂಬ ಇದೆ. ನೀವು ಪೇಪರಲ್ಲೆಲ್ಲ ಹಾಕಿ ಅಡ್ವರ್ಟೈಸ್ ಮಾಡಿದ್ದಕ್ಕೆ ಅವ್ರು ನಮ್ಗೆ ಸಹಾಯ ಮಾಡಿದ್ರು, ಇಲ್ಲಾಂದರೆ ಮಾಡ್ತಾ ಇರಲಿಲ್ಲ ಅವರು. ಅದಕ್ಕಾಗಿ ನಿಮ್ಗೆ ಧನ್ಯವಾದ ಹೇಳಬೇಕು. ಆ ಒಂದು ಹಣ ನಿಮ್ಮದು ಇದೆ, ಅವ್ರದ್ದು ಇದೆ, ಎಲ್ಲರೂ ಸಹಕಾರ ಮಾಡಿದ್ದಾರೆ. ಹಣ ಬಂತು, ಎಲ್ಲರಿಗೂ ಬಂತು.